ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡುಗ ಚಾನಲ್. ಇವತ್ತು ನಾನು ನಿಮ್ಗೆ ಏನು ತಿಳ್ಸಕ್ಕೆ ಬಂದಿದ್ದೀನಿ ಅಂದರೆ, CM ಸಿದ್ದರಾಮಯ್ಯನವರು 20 ಲಕ್ಷಕ್ಕೂ ಹೆಚ್ಚು ಅನರ್ಹ BPL ಕಾರ್ಡ್ದಾರರನ್ನ ಫಲಾನುಭವಿಗಳನ್ನು ರದ್ದುಗೊಳಿಸಿ ಅಂತೇಳಿ ಒಂದು ಸೂಚನೆಯನ್ನು ಆಹಾರ ಇಲಾಖೆಗೆ ನೀಡಿದರೆ, ಆ ಅನರ್ಹ ಅಭ್ಯರ್ಥಿಗಳು ಯಾರು, ಅದರಲ್ಲಿ ನೀವು ಅದಿರಾ ಇಲ್ವಾ ಅಂತೇಳಿ ತೋರಿಸೋದಕ್ಕೆ, ನಾನು ತಿಳಿಸೋದಕ್ಕೆ ಈ ವಿಡಿಯೋ ಮುಖಾಂತರ ಪ್ರಯತ್ನ ಪಡ್ತಿದ್ದೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಮೊದಲನೇ ದಾಗಿ ನೋಡ್ತಾ ಇದ್ರೆ ಅಥವಾ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ಕೊನೆಯ ತನಕ ವೀಡಿಯೋ ನೋಡಿ, ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ಅದಕ್ಕೋಸ್ಕರ ಕೊನೆಯ ತನಕ ವೀಡಿಯೋ ನೋಡಿ. ನೀವು ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡೋಕ್ಕೆ ಯಾವುದೇ ರೀತಿ ದುಡ್ಡಿಲ್ಲ, ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಈಗ ಏನಂತೇಳಿದ್ರೆ, CM ಸಿದ್ದರಾಮಯ್ಯನವರು 20 ಲಕ್ಷ BPL ಕಾರ್ಡು ಫಲಾನುಭವಿಗಳನ್ನ ರದ್ದುಗೊಳಿಸಿ ಅಂತೇಳಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕೆ ಅಂತೇಳಿದ್ರೆ, ಈಗಾಗಲೇ ನಮ್ಮಲ್ಲಿ 1 ಕೋಟಿಗಿಂತ ಅಧಿಕ ಜನರು BPL ಕಾರ್ಡ್ದಾರರಿದ್ದು, ಅದರಲ್ಲಿ ಮತ್ತೆ ಈಗ ಹೊಸದಾಗಿ 4 ಲಕ್ಷಕ್ಕಿಂತ ಅಧಿಕ ಜನ BPL ಕಾರ್ಡಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಆದ್ದರಿಂದ ನಮ್ಮಲ್ಲಿ ಬಡತನ ರೇಖೆ ಕಡಿಮೆ ಇದ್ದರೂ ಸಹ ಯಾಕೆ ಈ ರೀತಿ BPL ಕಾರ್ಡುಗಳು ಬರ್ತಾ ಇದೆ ಅಂತೇಳಿ ನೋಡೋಕ್ಕೆ, ಇಲ್ಲಿ ಅನರ್ಹ ಅಭ್ಯರ್ಥಿಗಳು ಇದು BPL ಕಾರ್ಡ್ನ ಮಾಡಿಸ್ಕೊಂಡು ಇದರಿಂದ ಫಲಾನುಭವಿಗಳಾಗಿದ್ದಾರೆ, ಪ್ರಯೋಜನ ಪಡ್ಕೊತಾ ಇದ್ದಾರೆ. ಅದಕ್ಕೋಸ್ಕರ ಇದನ್ನು ಕಡಿಮೆ ಮಾಡಿ BPL ಕಾರ್ಡ್ಗಳನ್ನು ರದ್ದುಗೊಳಿಸೋಕ್ಕೆ ಆದೇಶಪಡಿಸಿದ್ದಾರೆ. ಅಂದರೆ ನೀವು ಅನರ್ಹ ಅಭ್ಯರ್ಥಿ ಅಂತ ಪರಿಗಣಿಸಲು ಅವರು ಏನೇನು ನೋಡ್ತಾರೆ, ಅಲ್ಲಿ ಏನೇನು ಸೂಚನೆಯನ್ನು ಕೊಟ್ಟಿದ್ದಾರೆ, ಯಾರ ಕಾರ್ಡು ರದ್ದಾಗುತ್ತೆ ಅಂತೇಳಿ ನೋಡಿದರೆ, ಮೊದಲನೇದಾಗಿ ವೈಟ್ ಬೋರ್ಡ್ನ 4 ಚಕ್ರದ ವಾಹನಗಳನ್ನು ಇದ್ದರೆ ಅವ್ರ ಕಾರ್ಡು ರದ್ದಾಗುತ್ತದೆ ಫ್ರೆಂಡ್ಸ್. ಇನ್ನು IT ರಿಟರ್ನ್ಸ್ ಮಾಡ್ತಿದ್ರೆ, ಅಂದರೆ ಐ ಟಿ ಕಟ್ಟಿದ್ರೆ BPL ಕಾರ್ಡು ರದ್ದಾಗುತ್ತೆ ಫ್ರೆಂಡ್ಸ್. ಗ್ರಾಮೀಣ ಪ್ರದೇಶದಲ್ಲಿ 3 ಹೆಕ್ಟೇರ್ ಒಣಭೂಮಿ ಅಥವಾ ತತ್ಸಮಾನ ನೀರಾವರಿ ಭೂಮಿ ಇದ್ದವರ ಕಾರ್ಡು ರದ್ದಾಗುತ್ತದೆ. 3 ಎಕರೆ ಅಲ್ಲ ಫ್ರೆಂಡ್ಸ್, 3 ಹೆಕ್ಟೇರ್ ಒಣಭೂಮಿ ಅಥವಾ ನೀರಾವರಿ ಭೂಮಿ ಇದ್ದರೆ ಅದು ಸಹ ಈ ರದ್ದಾಗೋಕ್ಕೆ ಒಂದು ಪರಿಗಣನೆಯಾಗಿ ಅಂತಾರೆ ಫ್ರೆಂಡ್ಸ್. ಇನ್ನು ನಗರ ಪ್ರದೇಶದಲ್ಲಿ 1,000 ಚದುರ ಅಡಿಗಿಂತಲೂ ಹೆಚ್ಚಿನ ವಿಸ್ತೀರ್ಣದ ಪಕ್ಕಾ ಮನೆ ಹೊಂದಿರುವ ಕಾರ್ಡು ರದ್ದಾಗುತ್ತೆ ಫ್ರೆಂಡ್ಸ್. ಇದು ಒಂದು ಇದಾಗಿರ್ಬೋದು. ಇನ್ನು ಪ್ರತಿ ಮಾಹೆ 150 ಯೂನಿಟ್ಗಿಂತಲೂ ಹೆಚ್ಚಿನ ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸುತ್ತಿದ್ದರೆ ಅಂತಹ ಕುಟುಂಬವನ್ನು BPL ಕಾರ್ಡಿಂದ ರದ್ದಾಗಿಸ್ತೀವಿ ಅಂತೇಳಿ ಹೇಳಿದ್ದಾರೆ ಫ್ರೆಂಡ್ಸ್. ಇನ್ನು ಕುಟುಂಬದ ವಾರ್ಷಿಕ ಆದಾಯ 1.20 ಲಕ್ಷಕ್ಕಿಂತಲೂ ಹೆಚ್ಚಿದ್ದರೆ ಅಂತಹವರನ್ನು BPL ಕಾರ್ಡಿಂದ ರದ್ದು ಮಾಡಿ ಅಂತೇಳಿ CM ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಿದ್ದಾರೆ ಫ್ರೆಂಡ್ಸ್. ಇನ್ನು ರಾಜ್ಯದಲ್ಲಿ 80ರಷ್ಟು BPL ಕಾರ್ಡ್ಗಳನ್ನು ಹೊಂದಿದ್ದಾರೆ. ತಮಿಳುನಾಡಲ್ಲಿ 40%ಇದೆ. ನೀತಿ ಆಯೋಗದ ಪ್ರಕಾರ ರಾಜ್ಯದಲ್ಲಿ ಪ್ರಸ್ತುತ ಬಡತನ ರೇಖೆಗಿಂತ ಕೆಳಗಿರುವ ಪ್ರಮಾಣ 5% ಮಾತ್ರ ಇರಬೇಕು. ಆದರೆ ರಾಜ್ಯದಲ್ಲಿ 1.27 ಕುಟುಂಬಗಳಲ್ಲಿ BPL ಕಾರ್ಡ್ ನೀಡಿದ್ದೇವೆ. ಅನರ್ಹ BPL ಕಾರ್ಡನ್ನು ರದ್ದುಗೊಳಿಸಿ ಅಂತೇಳಿ CM ಸಿದ್ದರಾಮಯ್ಯನವರು ವಿಧಾನಸೌಧದ ಸಮ್ಮೇಳನದಲ್ಲಿ ಇದನ್ನು ಸೂಚನೆಯನ್ನು ನೀಡಿದರೆ, ಇನ್ನು ಮುಂದೆ IT ರಿಟರ್ನ್ಸ್ಗೋಸ್ಕರ IT ಇವರು, ಹಾಗೆ ಕಂದಾಯ ಇಲಾಖೆಯರು, ಹಾಗೆ ಆಹಾರ ಇಲಾಖೆಯರು ಎಲ್ಲ ಸೇರಿ ಒಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ನಿಮ್ಮದು BPL ಕಾರ್ಡ್ನ ರದ್ದು ಮಾಡ್ತಾರೆ ಫ್ರೆಂಡ್ಸ್. ಈ ಸೂಚನೆಗಳಲ್ಲಿ ನಿಮ್ಮದು ಒಂದಿದ್ರೆ ನಿಮ್ಮದು ಕಾರ್ಡ್ ರದ್ದಾಗುತ್ತೆ ಫ್ರೆಂಡ್ಸ್. ಇಲ್ಲ ಅಂದರೆ ಏನು ಎದುರಂಥ ಅವಶ್ಯಕತೆ ಇಲ್ಲ, ಯಾವುದೇ ರೀತಿ ರದ್ದಾಗಲ್ಲ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಕೊನೆಯ ತನಕ ವೀಡಿಯೋ ನೋಡೋಕ್ಕೆ ಥ್ಯಾಂಕ್ಸ್ ಫ್ರೆಂಡ್ಸ್. ಲೈಕ್ ಮಾಡಿ ಫ್ರೆಂಡ್ಸ್.